ಥ್ಯಾಂಕ್ ಯು. ವೆಲ್ಕಮ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೈತನ ಮಕ್ಕಳು ಪುನೀತ್ ಚೇತನ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಕೃಷಿ ಮೇಳಕ್ಕೆ ಹೊರಟಿದ್ದೀವಿ. ನಾವು ದೇವಸ್ಥಾನ ಮುಗಿಸ್ಕೊಂಡು ಕೃಷಿ ಮೇಳಕ್ಕೆ ಹೊರಟಿದ್ದೀವಿ. ಯಾವ ದೇವಸ್ಥಾನ ಅಂದರೆ ಮಾರಮ್ಮ ತಾಯಿ ದೇವಸ್ಥಾನ. ಸೊ ಕೃಷಿ ಮೇಳದಲ್ಲಿ ಏನೇನೆಲ್ಲ ನೋಡಬಹುದು ಅಂದರೆ ನೀವು ಕಂಪ್ಲೀಟಾಗಿ ನಮ್ಮ ವ್ಲಾಗ್ನ ನೋಡಬೇಕು. ಕೃಷಿ ವಿಶ್ವವಿದ್ಯಾಲಯ ಸ್ವಲ್ಪ ನಾಚಿಕೆ, ಪರವಾಗಿಲ್ಲ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಅಗ್ರಿಕಲ್ಚರ್ ಬೆಳೆಸಿ. ಗ್ಲಾಸ್ ಎತ್ತು ಪುನೀ ಗ್ಲಾಸ್ ಎತ್ತು. ಇರೋ ಬರೋ ಗಾಡಿಗಳು ಕಾರುಗಳೆಲ್ಲ ಇಲ್ಲೇ ಐತೆ. ಒಂದು ಶೋರೂಮ್ ಓಪನ್ ಮಾಡ್ಬೋದು ಪುನೀ. ಎಷ್ಟು ಕಾರುಗಳೈತೆ. ಈ ಕೆಲಸ ಯಾರು ಮಾಡ್ತಾರೆ? ಯಾರೀ? ತುಂಬ ಜನ ಬಂದಿದ್ರು. ಬಟ್ ನಾವು ಹೋಗಿದ್ದು ಶುಕ್ರವಾರ. ಶನಿವಾರ ಭಾನುವಾರ ಆಗಿದ್ದಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಜನ ಇರ್ತಿದ್ರು ಅಂತ ಹೇಳಿದ್ರು. ಸೇಮ್ ಸೇಮ್ ಪುನಿ ಸೇಮ್ 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 ಬರೀ ಇಂಥದೆಯ. ಎಂಟ್ರೆನ್ಸ್ ಅಲ್ಲಿ ಇದೀವಲ್ಲ ನಾವು. ರೈತರಿಗೆ ಬೇಕಾಗಿರೋ ಎಲ್ಲ ಉಪಕರಣಗಳು ಅಂದರೆ ರೈತರಿಗೆ ಬೇಕಾಗಿರೋ ವಸ್ತುಗಳೆಲ್ಲನೂ ಪ್ರತಿಯೊಂದು ಸಹ ಕೃಷಿ ಮೇಳದಲ್ಲಿ ಸಿಗ್ತಾ ಇತ್ತು. ಹಾಗಾಗಿ ಹೆಚ್ಚಾಗಿ ಕೃಷಿ ಮೇಳದಲ್ಲಿ ರೈತರೇ ಜಾಸ್ತಿ ಕಂಡು ಬರ್ತಾ ಇದ್ರು. ಕೃಷಿ ಯಂತ್ರೋಪಕರಣಗಳು, ಫಾರ್ಮ್ ಮಷಿನರಿ. ನಮ್ಮ ಮಗುನೇ ಚಿಕ್ಕ ಮಗು ಅಂತಾಳೆ. ಇಲ್ಲ, ನಮ್ಮ ಮಗುಕಿನ್ನ ಚಿಕ್ಕ ಮಗು. ಆಲ್ಮೋಸ್ಟ್ ಇಲ್ಲೆಲ್ಲ ರೈತರು ಬಂದಿರೋದು. ಸ್ಟೂಡೆಂಟ್ಸ್ ಬಂದಿರ್ತಾರೆ. ಎಲ್ಲಿದ್ರಪ್ಪ ಇಷ್ಟು ಜನ? ನಾಟಿ ಕೋಳಿ ಮತ್ತು ಫಾರಂ ಕೋಳಿ, ಈ ಎರಡು ಥರ ಕೋಳಿಗಳನ್ನ ನಾನು ನೋಡಿದ್ದೀನಿ. ಆದರೆ ಇಲ್ಲಿ ಎಲ್ಲ ತರಹದ ಕೋಳಿಗಳಿವೆ. ನಮ್ಮನೇಲಿರೋ ಕೋಳಿಗಳೇ ಚೆನ್ನಾಗಿದೆ. ಫಿಶ್ ಇದೆ ನೋಡೋ. ಮುದ್ದು ಮಗು ಏನು ಮಾಡ್ತಿದ್ದಾಳೆ? ಚಿನ್ನು ಮರಿ. ನೀವೇನಾದರೂ ಕೃಷಿ ಮೇಳಕ್ಕೆ ಹೋಗಿದ್ರಾ? ಒಂದು ಸರಿ ಅಥವಾ 2 ಸರಿ ಒಟ್ನಲ್ಲಿ ಹೋಗಿದ್ರಾ? ಕೃಷಿ ಮೇಳದಲ್ಲಿ ಏನಿಲ್ಲ ಅಂತ ಕೇಳಿ, ಎಲ್ಲನೂ ಇದೆ. ನನಗಂತೂ ಏನು ಗೊತ್ತಾಯಿತು ಅಂದರೆ, ಹಸುನ, ನಾಟಿ ಹಸು ಆ ಥರ ನೋಡಿರ್ತೀವಿ. ಆದರೆ ಇಲ್ಲಿ ಅಯ್ಯೋ ರಾಮ, ಎಷ್ಟು ಥರ ಹಸುಗಳಿದೆ, ಎಷ್ಟು ಥರ ಎತ್ತುಗಳಿದೆ, ಎಷ್ಟು ಥರ ಎಮ್ಮೆಗಳಿದೆ, ಕೋಣಗಳಿದೆ. ಓ ಮೈ ಗಾಡ್, ನನಗೆ ಫಾರ್ ದಿ ಫಸ್ಟ್ ಟೈಮ್ ಇಷ್ಟೋ ಥರ ಪಿಕ್ಚರಲ್ಲಿ ನೋಡಿದ್ದೆ. ಆ್ಯಕ್ಟಿಂಗಲ್ಲಿ ಆ ಎಮ್ಮೆಗಳು, ಆ ಕೋಣಗಳು ಬರೋದು ನೋಡ್ರಿ, ಏನು ಹಿಂಗೆ ಸಾಕೋರೆ ಗುರು ಇವರು. ಹಾಂ, ನನಗೆ ಗೊತ್ತಾಗಿದ್ದು ಕೃಷಿ ಮೇಳದಿಂದನೇ ಏನು ಇಷ್ಟೊಂದು ಥರ. ಈ ಹೂಗಳಲ್ಲಿ ಪ್ರತಿಯೊಂದು ಬೇರೆ ಬೇರೆ ಥರ ಹೂಗಳಿರುತ್ತೆ. ಹಾಗೆ ಇದರಲ್ಲೂ ಇಷ್ಟೊಂದು ಥರ ಇದೆ ಅಂತ ನನಗೆ ಈಗಲೇ ಗೊತ್ತಾಗಿತ್ತು. ನೀವೊಂದು ಸರಿ ರಿಮೈಂಡ್ ಮಾಡಿ ಎಷ್ಟು ಥರ ಪ್ರಾಣಿಗಳಿದ್ದಾವೆ ಅಂತ. ಅದರಲ್ಲೂ ಥರ ಥರ ಪ್ರಾಣಿಗಳಿದ್ದಾವೆ ಅಂತ ಗೊತ್ತಾಗಿದೆ ಕೃಷಿ ಮೇಳೆಯಿಂದ. ಸೈಕಲ್ ಪ್ಯೂರ್ ಅಗರಬತ್ತಿ, ಊದ್ಬತ್ತಿಯಲ್ಲಿ ಪ್ಯೂರ್ ಅಗರಬತ್ತಿ ಅಂತೆ ಅದು. ನಾವಲ್ಲಿ ಒಂದು ಡ್ರೋನ್ನ ನೋಡಿದ್ವಿ. ಮೇ ಬಿ ಅದೇ ದೊಡ್ಡ ಡ್ರೋನ್ ಅನಿಸುತ್ತೆ. ಅದನ್ನು ಮಾರಾಟಕ್ಕಿಟ್ಟಿದ್ರು. ಮತ್ತು ಅಲ್ಲಿ ಗಿಡಗಳಿದ್ವು, ಎಲ್ಲ ಥರ ಗಿಡಗಳು. ದಾಳಿಂಬೆ, ಆ್ಯಪಲ್ಲು, ಹಲಸಿನ ಗಿಡ ಎಲ್ಲನೂ ಇತ್ತು. ಬಟ್ ಏನಂದರೆ ಕಾಸು ಕೊಟ್ಟು ತೊಗೊಳ್ಬೇಕು. ಏನು ಬೇಕು ಪ್ರತಿಯೊಂದು ಸಿಗುತ್ತೆ ಅಲ್ಲಿ. ನಾನು ಈ ಬ್ಯಾಗ್ನ ರೀಲ್ಸಲ್ಲಿ ನೋಡಿದ್ದೆ. ಒಂದು ಹುಡುಗ ಅವ್ರ ಅಮ್ಮನಿಗೆ ಕೊತ್ತಂಬರಿ ಸೊಪ್ಪನ್ನ ಈ ಬ್ಯಾಗಲ್ಲಿ ಗೊಬ್ಬರ ಹಾಕಿ ಬೆಳೆದು ಕೊಟ್ಟಿರ್ತಾನೆ. ಅಂದರೆ ಈ ಬ್ಯಾಗ್ ತುಂಬ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ತುಂಬ ಚೆನ್ನಾಗಿದೆ ಅಂತ
ಆ ಬ್ಯಾಗಲ್ಲಿ ಆ ವಿಡಿಯೋದಲ್ಲಿ ತೋರಿಸುತ್ತೆ. ಸೊ ನಾನು ಸಹ ಆ ಬ್ಯಾಗ್ನ ಮುಟ್ಟಿ ನೋಡಿದೆ, ತುಂಬ ಚೆನ್ನಾಗಿದೆ. ಅದು ಏನಂದರೆ ಆನ್ಲೈನಲ್ಲಿ ತೊಗೊಳೋದಕ್ಕಿಂತ ಆಫ್ಲೈನಲ್ಲಿ ತೊಗೊಳ್ಬೇಕು. ಅಂದರೆ ಡೈರೆಕ್ಟಾಗಿ ಹೋಗಿ ತೊಗೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ರಿಟರ್ನ್ ಹಾಕಿದ್ರೆ ಮತ್ತೆ ಎಷ್ಟು ದಿವಸನೋ ಬರುತ್ತೆ, ಏನೋ ಬರುತ್ತೆ. ಅದೇ ನಾವೇ ಡೈರೆಕ್ಟಾಗಿ ಹೋಗಿ ತೊಗೊಂಡ್ರೆ ತುಂಬ ಒಳ್ಳೇದಲ್ವಾ? ಏನಂತೀರಾ? ಮಧುವನ ವಿ ಪಾರ್ಕ್. ನನ್ನ ಮಗನಿಗೆ ಸಿಂಗೆ ಮಗು ನಂಗೆ ಕಣಪ್ಪ. ಫೋಟೋ ಹಿಡಿತೀನಿ. ಇಲ್ಲ ಇಲ್ಲ, ಪರಾಗಸ್ಪರ್ಶ, ಜೇನಿನ ಗೂಡು, ಡ್ರೋನ್. ಖುಷಿ ಮುಂದೂಡಿಯ ಸ್ಪ್ರೇ ಅಂತ ಎಲ್ಲೋಯ್ತು? ಸ್ಪ್ರೇ ಅಂತ ಝೂಮ್ ಮಾಡೋದು. ತೋಟಗಳು, ಎಲ್ಲ ಥರದ ಹೂಗಳು, ಔಷಧಿ ಹಾಗೂ ಸುಗಂಧ ದ್ರವ್ಯ ಸಸ್ಯಗಳ ಆರೋಗ್ಯ ಉದ್ಯಾನ. ಇದು ರೈತರಿಗೆ ಬೇಕಾಗಿರೋದೆ, ಎಲ್ಲ ರಿಮೋಟ್ ಸಿಸ್ಟಮ್. ಬಟ್ ನಂಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಮ್ಮ ಮಗುಗೆ ಮಕ್ಕಳು ತುಂಬ ಇಷ್ಟ, ಹಾಗೆ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡ್ತೀನಿ. ಈ ಟ್ಯಾಗಿಟ್ರಿಗೆ ಡ್ರೈವರ್ ಅವಶ್ಯಕತೆ ಇಲ್ಲಂತೆ, ಅಂದರೆ ಎಲ್ಲ ಆಟೋಮೆಟಿಕ್ಕು. ಮೇಲೆ ಡ್ರೋನ್ ಇದೆ. ಇದು ಮಣ್ಣಿನ ಅವರು ಲೈವಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ. ಅಲ್ಲಿ ಮಣ್ಣಿನ ಮಡಿಕೆ ಆಲ್ರೆಡಿ ಮಾಡಿಟ್ಟಿದ್ದಾರೆ, ಬೇಕಾದ್ರೆ ಪರ್ಚೇಸ್ ಮಾಡಬಹುದು. ನೋಡಿ, ಸಂಜೆ ಆಗ್ತಾ ಬರ್ತಿದೆ, 5 ಗಂಟೆ 4 ಗಂಟೆ. ಬಟ್ ಜನ ಸ್ವಲ್ಪ ಕಡಿಮೆ ಆಗ್ತಿದೆ, ಬಿಟ್ಟರೆ ಹಾಗೆ ಜನ ಇದ್ದಾರೆ. ಇದೆಲ್ಲ ಹಳೇ ಕಾಲದ್ದು ನಾನು ನೋಡಿದ್ದೀನಿ, ಬಟ್ ತುಂಬ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೀನಿ ಇದನ್ನೆಲ್ಲ. ಒಳ್ಳು ಎಲ್ಲ ಇದೆ ಈಗ. ತುಂಬ ಹಳೇ ಕಾಲದ ವಸ್ತುಗಳನ್ನ ಸಹ ಇಟ್ಟಿದ್ದಾರೆ. ಇಲ್ಲೊಬ್ಬ ತಾತ ಪ್ರತಿಯೊಂದು ಡೀಟೇಲ್ಸ್ನ ಹೇಳ್ತಾ ಇದ್ದ. ಕೇಳ್ತಾ ಅಲ್ಲೊಂದು ಕಾಮಿಡಿ ಸೀನ್ ನಡೀತು, ಬಟ್ ಅಲ್ಲಿ ರಶ್ ಇದ್ದಿದ್ದರಿಂದ ನಿಮಗೆಲ್ಲ ಕೇಳಿಸ್ತಾ ಇಲ್ಲ ಅಷ್ಟೇ. ಅಲ್ಲಿ ಯೂಟ್ಯೂಬರ್ ಯಾರೋ ಒಬ್ಬರು ಬಂದಿದ್ದರು. ಸೊ ನಾನು ಆ ಫೋನ್ ಮೇಲೆ ಗಮನ ಕೊಟ್ಟೆ. ತಾತ ಪ್ರತಿಯೊಂದು ಅವ್ರಿಗೆ ಹೇಳ್ತಾ ಇದ್ದಾರೆ. ಅಲ್ಲಿದ್ದವರೆಲ್ಲ ತುಂಬ ಕಾಮಿಡಿ ಮಾಡ್ತಾಯಿದ್ರು ಆ ತಾತನ. ಯೂಟ್ಯೂಬಲ್ಲಿ ಕಾಣಿಸ್ಕೊಳ್ತಾನೆ ತಾತ ಅಂತ. ಬಟ್ ಅಲ್ಲೊಬ್ಬ ಅಜ್ಜಿ ಎಂಟ್ರಿ ಕೊಟ್ಟರು, ನಕ್ಕೊಂಡು ಹೋಗ್ತಾರೆ ನೋಡಿ. ಅಲ್ಲಿ ಗ್ರೀನ್ ಕಲರ್ ಸ್ಯಾರಿ, ಇದೆಲ್ಲ ನಮ್ಮ ಮನೆಗದೆ ಹೇಳು, ನಂಗೆ ಗೊತ್ತೇ ಇಲ್ಲೇನೋ, ಆ ಥರ ಕಾಮಿಡಿ ಮಾಡ್ಕೊಂಡು ಹೋದರು. ಅಲ್ಲಿ ಇದ್ದವರೆಲ್ಲ ಸಿಕ್ಕಾಪಟ್ಟೆ ನಗಿದ್ರು. ಸೊ ಈ ಎಲ್ಲ ಹಳೆ ಕಾಲದನ್ನು ಮತ್ತೆ ಏನಂತಾರೆ, ಮತ್ತೆ ನೆನಪಿಸೋದನ್ನು ಇದನ್ನೆಲ್ಲ ಇಟ್ಟಿದ್ದಾರೆ ಅನಿಸುತ್ತೆ. ಈಗಿನ ಜನ್ರೇಷನ್ಗೂ ಹಿಂದಿನ ಜನ್ರೇಷನ್ಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಈಗಿನ ಜನ್ರೇಷನವ್ರಿಗೆ ಇದನ್ನೆಲ್ಲ ತೋರ್ಸೋಕ್ಕೂ ಇಟ್ಟಿರ್ಬೋದು ಅನಿಸುತ್ತೆ. ಗೊತ್ತಿಲ್ಲಲ್ಲ, ಫಾರಿನರ್ಸ್ ಬಂದಿದ್ರು, ಈಗ ಬೇರೆ ಕಡೆದವ್ರು ಬಂದ್ರು ಅವ್ರಿಗೆ ಗೊತ್ತಾಗಬೇಕಲ್ಲ ಈ ಥರ ಪೂರ್ವಿಕರು ಇಟ್ಟಿದ್ರು ಅಂತ. ನಾವು ಇಲ್ಲೊಂದು ಫೋಟೋಸ್ ತೊಗೊಂಡು. ಎಷ್ಟು ಚೆನ್ನಾಗಿದೆ ಅಲ್ಲ ಸೂರ್ಯಕಾಂತಿ ಗಿಡ. ಇದನ್ನು ಬೆಳೆಸೋದಕ್ಕೆ 3 ತಿಂಗಳು ಟೈಮ್ ತೊಗೊಂಡಿರ್ತಾರೆ. ನಮ್ಮ ಅಮ್ಮನ ಡೀಲ್ ಮಾಡ್ತಾವ್ರೆ ಅವರು. ಇಲ್ಲಿ ಬ್ರಣ್ಣಂದಿದ್ದಾರೆ. ನಾನು ಅವ್ರ ಹತ್ರ GKVK ಬಗ್ಗೆ ಡೀಟೇಲ್ಸ್ನ ಕೇಳಿದೆ. ನೀವು ಒಂದ್ಸರಿ ಕೇಳಿ. ಹೇಳಿ ಅಣ್ಣ. ವರ್ಷಕ್ಕೆ ಒಂದೇ ಸರಿ ನಡೆಯೋದು ಇದು? ನಡೆಯುತ್ತೆ. ಮತ್ತು ಸ್ಟೂಡೆಂಟ್ಸ್ ಎಲ್ಲ ಪ್ರತಿ ವರ್ಷ ನವೆಂಬರಲ್ಲಿ ನಡೆಯುತ್ತೆ. ಲೇಟೆಸ್ಟ್ ಚೇಂಜ್ ಇರುತ್ತೆ. ಯಾವ ಡೇಟ್ ಮುಂಚೆನೇ ಫಿಕ್ಸ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಅದಕ್ಕೆ ಡೇಟ್ಗೆ ವೆರಿಯೇಷನ್ ಕ್ರಾಪ್ ಹಾಕ್ತೀವಿ. ಆ ಟೈಮ್ ಬರೋಂಗೆ, ಯಾಕಂದ್ರೆ ತುಂಬ ಬೇಗ ಹಾಕಿದನು ಕ್ರಾಪ್ ಬೇಗ ಬಂದು ಬಿದೋಗುತ್ತೆ. ಲೇಟಾಗಿ ಹಾಕಿದ್ರೆ ಈ ಥರ ಹೂವು ಬರುತ್ತೆ. ರೈತರಿಗೆ ಬೇಕೋ ಎಲ್ಲ ಐಟಮ್ಸ್ ಇಲ್ಲಿ ಸಿಗುತ್ತೆ. ರೈತರು ನೋಡ್ಬಿಟ್ಟು ಅವ್ರು ಇಲ್ಲಿಂದ ಮಾಹಿತಿ ತೊಗೊಂಡು 4 ದಿನ ಏನಕ್ಕಂದ್ರೆ ಒಂದಿನ ಮತ್ತೆ ಬಂದು ಅರ್ಧ ನೋಡೋದಕ್ಕಾಗೋದಿಲ್ಲ. ಈಗ ಒಂದಿನ ಈ ಕಡೆ ಅಷ್ಟೇ ಇದರಲ್ಲಿ ಒಂದೊಂದು ಜಿಲ್ಲೆಯವರು 4-5 ಜಿಲ್ಲೆಯವರು ಒಂದೊಂದು ದಿನ ಬರ್ತಾರೆ. ಸ್ಕೂಲ್ ಮಕ್ಕಳು ಅವರು ಎಲ್ಲ ಬೆಂಗಳೂರು ಸರೌಂಡಿಂಗ್ ಬಂದರು. ಕೋಲಾರ ಕಡೆಯವರು ಇವತ್ತು ಬರ್ತಾರೆ. ನಾಳೆ ಈ ಕಡೆ ಚಿಂತಾಮಣಿ ಈ ಥರ ಬರ್ತಾರೆ. ಇದನ್ನ ಬೆಳೆಯೋದಕ್ಕೆಲ್ಲ 3 ತಿಂಗಳು ಬೇಕಾಗುತ್ತಾ? ಅದು ಒಂದೊಂದು ಕ್ರಾಪ್ ಒಂದೊಂದು ದಿನ. ನಾವು ಅದಕ್ಕೆ ಇದು ಬರುತ್ತೆ ಅಂದರೆ ನಮ್ದು ಇದು 60 ದಿವಸ ಹೂವು ಬರೋ ಟೈಮ್ಗೆ ಆಗ್ತದೆ. ಸೂರ್ಯಕಾಂತಿ ಬೀಜ ಯಾವ ಕ್ರಾಪ್ ಮೇಲೆ ಅವರು ಒಬ್ಬೊಬ್ಬರು ಸೈಂಟಿಸ್ಟು ಅದ್ರ ಮೇಲೆ ಇರ್ತಾರೆ. ಆ ಡೇಟ್ ನೋಡಿಕೊಂಡು ಅದನ್ನು ಇದು ಮಾಡ್ಕೊಂಡು ಮಾಡ್ತಾರೆ. ಸಂಡೇವರೆಗೂ ಇದೆ. ಸಂಡೇವರೆಗೂ ಇದೆ. ಪ್ರತಿ ವರ್ಷವೂ ಗುರುವಾರ ಸ್ಟಾರ್ಟ್ ಆಗುತ್ತೆ, ಸಂಡೇ ಮುಗಿಯುತ್ತೆ. ಯಾಕೆಂದರೆ ಸಂಡೇ ಅಂದರೆ ಗುರುವಾರ ಶುಕ್ರವಾರ ಸ್ಕೂಲ್ ಮಕ್ಕಳಿಗೆ ಮತ್ತು ರೈತರು
ಸಂಡೇ ಶನಿವಾರ ಭಾನುವಾರ IT BT ಹಾಂ. ಅವ್ರಿಗೆ ಅನುಕೂಲ ಆಗಲಿ ಅಂತ ರಜೆ ಇರುತ್ತೆ. ಈಗ ಬರೋರಿಗೆ ಯಾವ ಥರ ಯಾವ ದಿನ ಬಂದರೆ ಒಳ್ಳೆಯದು? ಈ ಸಂಡೇ ಅವ್ರಿಗೂ ಅನುಕೂಲ. ಸಂಡೇ ಬಂದರೆ ರಶ್ ಜಾಸ್ತಿ ಇರುತ್ತೆ. ಶನಿವಾರ ಗುರುವಾರ ಶುಕ್ರವಾರ. ಫಸ್ಟ್ ಸೆಕೆಂಡ್ ಡೇ ಬಂದರೆ ನಿಮ್ಗೆ ನೋಡೋದು ಎಲ್ಲ ಸಿಗುತ್ತೆ, ಎಲ್ಲ ಮಾಹಿತಿ ಬೇಕಾದ್ರೂ ಸಿಗುತ್ತೆ. ಹಾಂ. ಆಮೇಲೆ ಜನ ಜಾಸ್ತಿ ಜಾಸ್ತಿ ಸಿಗುತ್ತೆ, ಸ್ವಲ್ಪ ಎಲ್ಲ ಕರೆಕ್ಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಯಾರು ಸಾಟರ್ಡೆ ಅಂತ ಕೆಲವು ಸೈಂಟಿಸ್ಟ್ ಎಲ್ಲ ಹಾಫ್ ಡೇ ಅಂತಂದೆಲ್ಲ ಕೆಲವು ಇರ್ತಾರೆ, ಅದು ಕೈಗೆ ಸಿಗಲ್ಲ ಅಷ್ಟು. ಇದು ಎಜುಕೇಷನ್ನು ಇದೆ ಮತ್ತು BSc ಅಗ್ರಿ ಹಿಡಿದು PhD ವರೆಗೂ ಇದೆ. BSc ಅಗ್ರಿ 4 years, MSc ಅಗ್ರಿ 2 years, ಇಲ್ಲಿ ಅಣ್ಣ ಕೆಲ್ಸಕ್ಕೆ ಸೇರಿರೋರು ಏನು BCom ಡಿಗ್ರಿ BSc ಓದಿರ್ತಾರ? ಅದು ನಾನ್ ಟೀಚಿಂಗ್ಗೆ. ಹಾಂ. ಈ ಟೀಚಿಂಗ್ ಇದು ಸೈಂಟಿಸ್ಟ್ಗಳಿಗೆಲ್ಲ BSc ಅಗ್ರಿ ತಗೊಂಡು ಅವರು MSc ಮಾಡಿ ಅದ್ರಲ್ಲಿ ಮತ್ತೆ PhD ಮಾಡಿ ಅದ್ರ ಇಲ್ಲೇ ಕೆಲವ್ರಿಗೆ ಕೆಲಸನೂ ಸಿಗುತ್ತೆ, ಕೆಲವರು ಪ್ರೈವೇಟಲ್ಲೂ ಹೋಗ್ತಾರೆ. ಅವರವರು ಡಿಪೆಂಡ್. ಇದು ಗೌರ್ಮೆಂಟ್ ಅಲ್ವಾ? ಹಾಂ, ಗೌರ್ಮೆಂಟ್. ನಿಮ್ಮ ಹೆಸರಣ್ಣ? ಮಂಜುನಾಥ್ ಅಂತ. ನಿಮ್ಮ ಹೆಸರಣ್ಣ? ಥ್ಯಾಂಕ್ ಯು. ನಿಮ್ಮ ಹೆಸರು ಚೇತನ ಅಂತ. ಯಾವಾಗ ಬರುತ್ತೆ ಯೂಟ್ಯೂಬಲ್ಲಿ? ಯೂಟ್ಯೂಬಲ್ಲಿ ಒಂದೆರಡು ದಿನ ಎಲ್ಲ ಬ್ಲಾಗ್ ಮಾಡ್ಕೊಂಡಿದ್ದೀವಿ. ರೀಲ್ಸ್ ತಗೊಂಡು ಕಳಿಸಿ. ಹಾಂ ಸರಿ ಅಣ್ಣ, ಇದು ರೀಲ್ಸ್ ಅಲ್ಲಿಗೆ ಇವತ್ತೇ ಬಿಡ್ತೀನಿ, ಯಾಕಂದರೆ ಈ ಬೇಗ ಹೋಗಿ ನೋಡಿ ಅಂತ. ಅದು ಹೇಗಮ್ಮ ಯೂಟ್ಯೂಬ್ ಅಂತಂದ್ರೆ ಸುಮಾರು ಜನ ಮಾಡ್ತಾ ಇದ್ದಾರಲ್ಲ, ಹಾಂ, ಅದು ಹೆಂಗೆ ಇಷ್ಟು ಅಂತ ಜನ ಗೊತ್ತಿಲ್ಲ. ಸ್ವಲ್ಪ ಸ್ವಲ್ಪ ವಿಡಿಯೋನ ಆ್ಯಡ್ ಮಾಡಿಕೊಂಡು ಅದೇ 3 ಡೇಸಲ್ಲಿ ಇದೆ ಈ ಥರ ಸ್ವಲ್ಪ ನಾವೇ ಕಂಟೆಂಟ್ ಎಲ್ಲ ಬರೆದು ಹಾಕಿದ್ರೆ ವಿಡಿಯೋ ಯೂಟ್ಯೂಬಲ್ಲಿ ರೈತನ ಮಕ್ಕಳು ಪುನೀತ್ ಚೇತನ ಅಂತ ಹೊಡೆದ್ರೆ ಬಂದ್ಬಿಡ್ತದೆ. ರೈತನ ಮಕ್ಕಳು ಪುನೀತ್ ಚೇತನ ಹೆಸರೆ. ಈ ಕಡೆ ಏನಾದರೂ ಸ್ನ್ಯಾಕ್ಸ್ ಅಥವಾ ತಿಂಡಿ ಜ್ಯೂಸು ಕುಡಿಬಹುದು, ಎಲ್ಲ ರೀತಿಯಲ್ಲೂ ಇದೆ ಇದರಲ್ಲಿ. ಏನು ಮೇನ್ ಪ್ರಾಬ್ಲಮ್ ಅಂದರೆ ನೆಟ್ವರ್ಕ್ ಇಶ್ಯೂ ಇದೆ, ಅದೊಂದು ಬಿಟ್ಟರೆ ಒಂದು ಸ್ವಲ್ಪ ಹೊತ್ತು ಅಷ್ಟೇ. ಮತ್ತೆ ಆಗಾಗ ಅಲ್ಲಲ್ಲಿ ನೆಟ್ವರ್ಕ್ ಇಶ್ಯೂ ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ. ಕಂಬಳಿ ಇದೆ ಹೊಚ್ಕೊಳೋದಕ್ಕೆ, ಹಳೆ ಕಾಲದ ಕಂಬಳಿಗಳು ನೀವು ನೋಡಬಹುದು. ಕಂಬಳಿಗಳನ್ನ ಇದನ್ನು ಮಿನಿ ಲಾಲ್ಬಾಗ್ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಯಾಕಂದರೆ ಬರೀ ಹೂಗಳೆಲ್ಲ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ನೀವೊಂದು ಸರಿ ಬೇಗ ಹೋಗಿ ವಿಸಿಟ್ ಮಾಡಿ, ನೀವು ಸಹ ಇದನ್ನೆಲ್ಲ ಕಣ್ಣು ತುಂಬಿಸ್ಕೊಬೋದು. ಮತ್ತೆ ಮತ್ತೆ ಸಿಗೋದಿಲ್ಲ, ವರ್ಷಕ್ಕೊಂದೇ ಸರಿ ಸಿಗೋದು. ಹಣ್ಣುಗಳು, ಚಿಕ್ಕ ಮನೆ, ಚಿಕ್ಕದ ಹಸು, ಟ್ಯಾಗಿಟ್ರಿ, ರೈತ್ರಿಗೆ ಬೇಕಾಗಿರೋ ಪ್ರತಿಯೊಂದು ಹಣ್ಣಾಗಿರ್ಬೋದು ಎಲ್ಲನೂ ಅಲ್ಲಿ ಹೂವಲ್ಲಿ ಅಲಂಕಾರ ಮಾಡಿದರು. ಕ್ಯಾರೆಟು, ನೌಕೋಲು, ಬೀಟ್ರೋಟು, ಆಲೂಗಡ್ಡೆ, ಮತ್ತು ಹೆಣ್ಮಕ್ಳು ಮಕ್ಕಳನ್ನ ಎತ್ಕೊಂಡು ತೋಟದಲ್ಲಿ ಕೆಲಸ ಮಾಡೋದು, ಸೇಮ್ ಡಿಟ್ಟು ಮನುಷ್ಯನ ಥರನೇ ಮಾಡಿದರು. ಬರೀ ಮಕ್ಕಳು ಮಾತ್ರ ಅಲ್ಲಿ ಫೋಟೋ ತೊಗೊಳ್ತಾ ಇದ್ವು. ಇದಕ್ಕೆ ಸಪೋರ್ಟ್ ಮಾಡಿದ್ದು ಕಲರ್ಸ್ ಕನ್ನಡ ಇರ್ಬೋದು, ಅಲ್ಲಿ ಕಲರ್ಸ್ ಕನ್ನಡದ ಫೋಟೋ ಹಾಕಿದ್ರು. ತುಂಬ ತೂಕದ ಪದಗಳಿವು. ಕೃಷಿ ಮೇಳದಲ್ಲಿ ಅಲ್ಲಲ್ಲಿ ಹಾಕಿದ್ರು. ಸೊ ತಡ ಯಾಕೆ, ಇನ್ನೂ ಟೈಮ್ ಇದೆ. 15 ಮತ್ತು 16 ಶನಿವಾರ ಮತ್ತು ಭಾನುವಾರ ಕೃಷಿ ಮೇಳ ನಡೀತಿದೆ, ಹೋಗಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.